ಎಲ್ರಿಗೂ ನಮಸ್ತೆ. ನಾನು ಜಯಶ್ರೀ ತುಮಕೂರಿಂದ. ಈ ಸೆಪ್ಟೆಂಬರ್ 24 ಇವತ್ತು ನಮ್ಮ ತುಮಕೂರು ಜಿಲ್ಲೆಯವರೇ ಆದಂತಹ ಶ್ರೀಯುತ ಮುರಳೀಧರ್ ಹಾಲಪ್ಪ ಸರ್ ಅವರ ಹುಟ್ಟಿದ ಹಬ್ಬ ಇವತ್ತು. ನಮ್ಮ ಜನನಿ ಸಮಾಜ ಸೇವಾ ಟ್ರಸ್ಟ್ ವತಿಯಿಂದ ಅವರಿಗೆ ನಾವು ಇವತ್ತು ಹಾರ್ದಿಕವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ನಾವು ನಮ್ಮ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಅವರನ್ನು ಕರೆಯೋದಕ್ಕೆ ಹೋದಾಗ ಅವರು ನಿಜವಾಗ್ಲೂ ಅವ್ರದ್ದೇ ಏನೋ ಕಾರ್ಯಕ್ರಮ ಅನ್ನೋ ಥರ ನಮಗೆ ಮಾರ್ಗದರ್ಶನ ಮಾಡಿ, ಈ ರೀತಿ ಮಾಡಿ ಅಂತ ಎಲ್ಲ ಹೇಳಿ ನಮಗೆ ಒಂದು ದಾರಿಯನ್ನು ತೋರಿಸ್ಕೊಟ್ಟಿದ್ರು. ಮತ್ತು ಅವರು ಯುವಕರಿಗೆ ಹಾಲಪ್ಪ ಪ್ರತಿಷ್ಠಾನ ವತಿಯಿಂದ ನಿರುದ್ಯೋಗ ಮೇಳಗಳನ್ನು ಬೇಕಾದಷ್ಟು ನಡೆಸ್ಕೊಂಬಂದಿದ್ದಾರೆ. ಮತ್ತು ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಯಾವ ರೀತಿ ತಗೋಬೇಕು, ಯಾವ ರೀತಿ ಅದಕ್ಕೆ ನಾವು ರೆಡಿಯಾಗಬೇಕು ಅನ್ನೋದ್ರ ಬಗ್ಗೆನೂ ಬೇಕಾದಷ್ಟು ಕಾರ್ಯಕ್ರಮಗಳನ್ನು ನಡೆಸ್ಕೊಟ್ಟಿದ್ದಾರೆ. ಹಾಗೆ ರೈತರಿಗೆ ಸರ್ಕಾರದಿಂದ ಯಾವ್ಯಾವ ರೀತಿ ಸೌಲಭ್ಯಗಳು ಸಿಗ್ತವೆ, ರೈತರು ಯಾವ ರೀತಿ ಮುಂದೆ ಬರ್ಬೋದು ಅನ್ನೋದು ಕೂಡ ಅವರು ರೈತರಿಗೋಸ್ಕರನೂ ಕೂಡ ಬೇಕಾದಷ್ಟು ಕಾರ್ಯಕ್ರಮಗಳನ್ನು ಮಾಡ್ಕೊಂಬಂದಿದ್ದಾರೆ. ಮತ್ತು ಅವ್ರ ಮನೆ ಹತ್ರ ಯಾರೇ ಆಗಲಿ ಒಂದು ಸಮಸ್ಯೆ ಇದೆ ಅಂತ ಹೋದರೆ ಅವರು ಯಾವ ಪಕ್ಷದವರು ಅಥವಾ ಯಾವ ಊರಿನವರು ಅಥವಾ ಇವರಿಂದ ನಮಗೇನಾದರೂ ಉಪಯೋಗ ಇದೆಯಾ, ಓಟ್ ಬರುತ್ತಾ, ಆ ಥರ ಎಲ್ಲ ಏನೂ ನೋಡೋದಿಲ್ಲ. ಅವರು ನಿಜವಾಗ್ಲೂ ಪ್ರಾಮಾಣಿಕವಾಗಿ ಅವರಿಗೆ ಯಾವ ರೀತಿ ಕೆಲಸ ಆಗಬೇಕು ಅನ್ನೋದ್ರ ಬಗ್ಗೆ ಅವಾಗಲೇ ಅವ್ರನ್ನೇನು ಜಾಸ್ತಿ ಅವ್ರು ಓಡಾಡಿಸೋದು ಇಲ್ಲ ಪಾಪ. ಅವಾಗಲೇ ಏನು ಬೇಕು ಸಮಸ್ಯೆಗೆ ಅದನ್ನು ಫೋನ್ ಮಾಡಿ ಹೇಳ್ತಾರೆ, ಅಥವಾ ಇಂಥವ್ರ ಹತ್ರ ಹೋಗಿ ಅವರು ನಿಮಗೆ ಪರಿಹಾರ ಮಾಡಿಕೊಡ್ತಾರೆ ಅಂತಲೂ ಫೋನ್ ಮಾಡಿ ಕೂಡ ಹೇಳ್ತಾರೆ. ಇಂಥ ಒಬ್ಬ ನಾಯಕರು ನಿಜವಾಗ್ಲೂ ಸಮಾಜಕ್ಕೆ ಇವತ್ತು ಬೇಕಾಗಿದೆ. ಇವತ್ತಿನ ಈ ಶುಭ ದಿನ ನಾವು ಅವರಿಗೆ ಇನ್ನೂ ಒಳ್ಳೆಯ ದೇವರು ಆಯುಸ್ಸು ಆರೋಗ್ಯ ಎಲ್ಲ ಕೊಡಲಿ ಅಂತ ಅಂದ್ಬಿಟ್ಟು ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ.